ಎಲ್ಲ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ವೆಂಕಟೇಶ್ GHS ಗೂಳೂರು ಮುಖ್ಯ ಶಿಕ್ಷಕರು. ಆತ್ಮೀಯರೇ, 9/7/1997ರಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ GJC ಗುಡಿಬಂಡೆ ಬಾಯ್ಸ್ ಹೈಸ್ಕೂಲ್ನಲ್ಲಿ. ಅಂದಿನಿಂದ ಇಂದಿನವರೆಗೂ ಸುಮಾರು 28 ವರ್ಷಗಳ ಕಾಲ ನಾನು ಇಲಾಖೆ ವಹಿಸ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ವಿದ್ಯಾರ್ಥಿಗಳನ್ನು ಸರ್ವತೋಮುಖ ಅಭಿವೃದ್ಧಿಯಾಗಿ ಹಾಗೆಯೇ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾದಂಥ ರೀತಿಯಲ್ಲಿ ಬೆಳೆಸುವ ಪ್ರಯತ್ನ ಮಾಡುತ್ತಾ ಬಂದಿದ್ದೇನೆ. ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸುವ ಉದ್ದೇಶಕ್ಕಾಗಿ ಸುಮಾರು 12 ಬಾರಿ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡುವ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದ್ದೇನೆ. 2 ಬಾರಿ ಸದರ್ನ್ ಇಂಡಿಯಾ ಸೈನ್ಸ್ ಫೇರ್ ದಕ್ಷಿಣ ಭಾರತ ವಲಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂತೆ ಮಾಡಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಇನ್ಸ್ಪೈರ್ ಅವಾರ್ಡಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಾರಿ ದಾವಣಗೆರೆಯಲ್ಲಿ ಗೆದ್ದು ನ್ಯಾಷನಲ್ ಲೆವೆಲ್ ದೆಹಲಿಗೆ ಒಂದು ಸಾರಿ 2011ರಲ್ಲಿ ಕಳಿಸಲಾಗಿತ್ತು. ಇದೇ ರೀತಿಯಾಗಿ ವಿಜ್ಞಾನ ಭಿತ್ತಿಚಿತ್ರ ಪ್ರದರ್ಶನಗಳು, ವಿಜ್ಞಾನ ಗ್ರಹಣಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಹಾಗೆ ವಿದ್ಯಾರ್ಥಿ ವಿಜ್ಞಾನಿ ನೇರ ಸಂವಾದ ಕಾರ್ಯಕ್ರಮಗಳು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ಮಾಡ್ತಕ್ಕಂತಹ ಸೈನ್ಸ್ ಪ್ರಾಜೆಕ್ಟ್ ಪ್ರೆಸೆಂಟೇಷನಲ್ಲಿ ಕೂಡ ಭಾಗವಹಿಸುವಂತೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರುವಂಥ ತೃಪ್ತಿ ನನಗೆ ಇದೆ. ಆ ರೀತಿಯಲ್ಲಿ ಮೆಲುಕು ಹಾಕುವುದಾದರೆ, ಮೊದಲ ಬಾರಿಗೆ 1997ರಲ್ಲಿ ಸುಮಾರು 25 ದಿನಗಳ ಕಾಲ ನಾರ್ತ್ ಮಹಾರಾಷ್ಟ್ರ ಯೂನಿವರ್ಸಿಟಿ ಜಲ್ಗಾಮ್ ಮಹಾರಾಷ್ಟ್ರದಲ್ಲಿ ನಡೆದಂತಹ CCRT ತರಬೇತಿಯಲ್ಲಿ ಭಾರತದ 24 ರಾಜ್ಯಗಳ 5 ಶಿಕ್ಷಕರ ಜೊತೆಗೆ CCRT ತರಬೇತಿಯನ್ನು ಪಡೆದುಕೊಂಡು ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದೀನಿ. ಹಾಗೆ 2006ರಲ್ಲಿ CCRTಯ ಒಂದು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಮಾಡಿದ್ದನ್ನು ವಿದ್ಯಾರ್ಥಿಗಳು ಭಾಗವಹಿಸತಕ್ಕಂಥ ವಿವಿಧ ರೀತಿಯ ಪ್ರದರ್ಶನಗಳನ್ನು ನೋಡುವುದಾದರೆ 2003ರಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳನ್ನು ಭಾಗವಹಿಸುವಂತೆ ಮಾರ್ಗದರ್ಶನ ನೀಡಲಾಗಿದೆ. ಹಾಗೆ 2006ರಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಸೈನ್ಸ್ ಪ್ರಾಜೆಕ್ಟ್ ಪ್ರೆಸೆಂಟೇಷನನ್ನು ಭಾಗವಹಿಸುವಂತೆ ತಯಾರು ಮಾಡಲಾಗಿದೆ. ನಂತರ 2010ರಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಬೆಳಗಾಂ ಜಿಲ್ಲೆ ಬೈಲಹೊಂಗಲದಲ್ಲಿ ನಡೆಯಿತು. ಅಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನವನ್ನು ಪಡೆದು ದಕ್ಷಿಣ ಭಾರತ ವಲಯ ಮಟ್ಟ ಸದರ್ನ್ ಇಂಡಿಯಾ ಸೈನ್ಸ್ ಫೇರ್ ಪಾಂಡಿಚೇರಿಗೆ ಆಯ್ಕೆಯಾಗಿ ಹೋದಾಗ ಪ್ರಶಸ್ತಿಯನ್ನು ಮಕ್ಕಳು ಪಡೆದಿದ್ದಾರೆ. ಅದಕ್ಕೆ ಉತ್ತಮ ಗೈಡ್ ಟೀಚರ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಅವಾರ್ಡನ್ನು ನೀಡಿದ್ದಾರೆ. ಈ ರೀತಿ ನೆನಪಿಸುವುದಾದರೆ, 2001ರಲ್ಲಿ ರಾಜ್ಯ ಮಟ್ಟ ವಿಜ್ಞಾನ ವಸ್ತು ಪ್ರದರ್ಶನ ಬೆಳಗಾಂನಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನು ಮತ್ತು ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. 2003ರಲ್ಲಿ ಇಲಾಖೆಯು ನೀಡತಕ್ಕಂಥ ತಾಲೂಕು ಮಟ್ಟದ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿಯನ್ನು ಪಡೆಯಲಾಗಿದೆ. 2020ರಲ್ಲಿ ನೇಷನ್ ಬಿಲ್ಡ್ ಅವಾರ್ಡನ್ನು ನೀಡಿ ಗೌರವಿಸಿರುತ್ತಾರೆ. ನೋಟ್ರಿ ಇಂಡಿಯನ್ ಮಿಷನರಿ ಬೆಂಗಳೂರು SJC ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ. ಹಾಗೆ 2024ರಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಕ್ಲೀನ್ ಆ್ಯಂಡ್ ಗ್ರೀನ್ ಎನ್ವಿರಾನ್ಮೆಂಟಲ್ ಸ್ಕೂಲ್ ಅವಾರ್ಡು ಪರಮ ಪೂಜ್ಯ ಮಧುಸೂದನ್ ಸಾಯಿ ಮುದ್ದೇನಹಳ್ಳಿ ವೈದ್ಯಕೀಯ ವಿದ್ಯಾನಿಲಯ ಅವರ ವತಿಯಿಂದ ನೀಡಿ ಗೌರವಿಸಿರುತ್ತಾರೆ. ಈ ರೀತಿಯಾಗಿ ನಾವು ವಿವಿಧ ಪ್ರಶಸ್ತಿಗಳನ್ನು ಪಡೆಯಲಿಕ್ಕೆ ಇಲಾಖೆಯ ವತಿಯಿಂದ ನಮಗೆ ಸಹಕಾರ ಸಿಕ್ಕಿದೆ. ಇದನ್ನು ನಾನು ಚಾಚು ತಪ್ಪುದಿನ ವಿದ್ಯಾರ್ಥಿಗಳಲ್ಲಿ ಬಳಸ್ತಾ ಬಂದಿದ್ದೀನಿ. 2019ರಲ್ಲಿ ಚಿತ್ರದುರ್ಗ ಜಿಲ್ಲೆ ಶೆಲಕೆರೆ ಅವರ ವತಿಯಿಂದ ನಡೆಸಿರತಕ್ಕಂತಹ ಖಗೋಳ ವಿಜ್ಞಾನದ ಕತೆ ಭಿತ್ತಿಚಿತ್ರಗಳ ಪ್ರದರ್ಶನ ಮತ್ತು ಗ್ರಹಣಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತೋರಿಸಲಾಯಿತು. ಇದಕ್ಕೆ ಪ್ರಶಸ್ತಿ ಪತ್ರವನ್ನು ಪಡೆಯಲಾಗಿದೆ. 2012-13ರಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ನಡೆಸತಕ್ಕಂತಹ ಸೈನ್ಸ್ ಪ್ರಾಜೆಕ್ಟ್ ಪ್ರೆಸೆಂಟೇಷನಲ್ಲಿ ಜಿಲ್ಲಾ ಮಟ್ಟದಿಂದ ಆಯ್ಕೆಯಾಗಿರ್ತಕ್ಕಂಥ ಕೀರ್ತಿ GN ಎಂಬತಕ್ಕಂಥ ವಿದ್ಯಾರ್ಥಿಯು ಬಾಗಲಕೋಟೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸೈನ್ಸ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು. 2011ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಇನ್ಸ್ಪೈರ್ ಅವಾರ್ಡಿನ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅಲ್ಲಿ ಇಂದ ಆಯ್ಕೆಯಾಗಿ ನವದೆಹಲಿಯಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡಿನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನಂತರ 2011 ಮತ್ತು 12ನೇ ಸಾಲಿನಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಗುಡಿಬಂಡೆ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲಿ ನಡೆದಂಥ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನವನ್ನು ಮತ್ತು ಪ್ರಶಸ್ತಿಯನ್ನು ಪಡೆಯಲಾಗಿದೆ. ನಂತರ ಮುಂದುವರೆದು
2015-16ರಲ್ಲಿ ನಡೆದಂಥ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನವು ಚಿಕ್ಕಮಗಳೂರಿನಲ್ಲಿ ನಡೆಯಿತು. ಅಲ್ಲಿ ಕೂಡ ನಮ್ಮ ಬಾಲಕಿಯರ ಪ್ರೌಢಶಾಲೆಯಿಂದ 2 ವಿದ್ಯಾರ್ಥಿಗಳು ಭಾಗವಹಿಸಿ ವಿದ್ಯಾರ್ಥಿನಿಯರು ದಕ್ಷಿಣ ಭಾರತ ವಲಯ ಮಟ್ಟ ಬೆಂಗಳೂರು ಇಲ್ಲಿ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅವರು ಆಯೋಜನೆ ಮಾಡಿದ್ದು. ಅಲ್ಲಿ ಕೂಡ ಬಹುಮಾನವನ್ನು ಪಡೆದು ಸದರ್ ಇಂಡಿಯಾ ಸೈನ್ಸ್ ಫೇರಲ್ಲಿ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹೆಗ್ಗುರುತಾಗಿದೆ. ಮೊದಲ ಬಾರಿಗೆ CCRT ತರಬೇತಿ ಜಲಗಾಂ ನಾರ್ತ್ ಮಹಾರಾಷ್ಟ್ರ ಯೂನಿವರ್ಸಿಟಿಯಲ್ಲಿ ನಡೆದಿರುವಂಥ ಪ್ರಮಾಣ ಪತ್ರ. 2003ರಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಾಗ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಡೆದಂಥ ಬಹುಮಾನ ವಿದ್ಯಾರ್ಥಿಗಳು ಬೆಳಗಾಮಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಹಾಗೆಯೇ ಮತ್ತು ಅದಕ್ಕೆ ಮಾರ್ಗದರ್ಶಿ ಶಿಕ್ಷಕರಾಗಿರ್ತಕ್ಕ ವಿ ವೆಂಕಟೇಶ್ ಅವರು ಪ್ರಶಸ್ತಿ ಪತ್ರ ಪಡೆದಿರತಕ್ಕಂಥದ್ದು. ಇದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ 2003ರಲ್ಲಿ ಪಡೆದಿರತಕ್ಕಂಥ ಪ್ರಮಾಣ ಪತ್ರ. ಅಂತರ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಾಯ್ಸ್ ಹೈಸ್ಕೂಲ್ ಗೂಡುಬಂಡೆ ಮಕ್ಕಳು ಬಹುಮಾನವನ್ನು ಪಡೆದು ನಿರಂತರ ಪರ್ಯಾಯ ಪಾರಿತೋಷಿಕವನ್ನು ಇಸ್ರೋ ಅಧ್ಯಕ್ಷ ಗುರಪ್ಪ, ಪ್ರಾಂಶುಪಾಲರು ಕೃಷ್ಣೇಗೌಡರು ನೀಡಿರ್ತಕ್ಕಂಥದ್ದು. CU ಚಂದ್ರಶೇಖರ್ ಸಾಹೇಬರು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. CCRT ವತಿಯಿಂದ ವಸ್ತು ಪ್ರದರ್ಶನ, ಭಿತ್ತಿಪತ್ರಗಳ ವಸ್ತು ಪ್ರದರ್ಶನವನ್ನು ವೀಕ್ಷಿಸುತ್ತಿರುವುದು ವಿದ್ಯಾರ್ಥಿಗಳು. ಹಾಗೆ ಕಲಾ ವಿಭಾಗದ ವಸ್ತು ಪ್ರದರ್ಶನವನ್ನು ಶಿಕ್ಷಕರು ವೀಕ್ಷಿಸುತ್ತಿರುವಂಥದ್ದು. 2006ರಲ್ಲಿ ಸಿಕ್ಕಿಂ ರಾಜ್ಯದ ಗಾಂಗ್ಟಾಕ್ನಲ್ಲಿ ವಿ ವೆಂಕಟೇಶ್ ಅವರು ರೆಫ್ರೆಶರ್ ಕೋರ್ಸ್ಗೆ ಹಾಜರಾಗಿ ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡಿದಾಗ ಅಲ್ಲಿನ ಡೆಪ್ಟಿ ಡೈರೆಕ್ಟರ್ ಆಫ್ CCRT ಅವರು ನೀಡತಕ್ಕಂಥ ಪ್ರಶಸ್ತಿ ಪ್ರಮಾಣ ಪತ್ರ. ಅಲ್ಲಿನ CCRT ಕರ್ನಾಟಕ ರಾಜ್ಯದಿಂದ 8 ಜನ ವಿದ್ಯಾರ್ಥಿಗಳು 8 ಜನ ಶಿಕ್ಷಕರು ಭಾಗವಹಿಸಿದ್ದರು. ಅವರು ಗ್ರೂಪ್ ಫೋಟೋ ನೀಡಿರ್ತಕ್ಕಂಥದ್ದು. 2009ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ZP ಅವರು ನೀಡಿರ್ತಕ್ಕಂಥದ್ದು. 2009ರಲ್ಲಿ ಶ್ರೀ ಶಾರದಾ ಶಿವಪುರ ಪ್ರಶಸ್ತಿಯನ್ನು ವಿ ವೆಂಕಟೇಶ್ ಪ್ರಾಂಶುಪಾಲ ಪಡೆದಿರತಕ್ಕಂಥದ್ದು. 2008-09ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ವಿಜ್ಞಾನ ಪ್ರಶಸ್ತಿ ಪಡೆದಿರತಕ್ಕಂಥದ್ದು. ಆದ್ದರಿಂದ ರಾಜ್ಯ ಮಟ್ಟದಲ್ಲಿ ಬೆಳಗಾಂ ಜಿಲ್ಲೆಯ ಬೈಲಹೊಂಗಲದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಿಂದ ದಕ್ಷಿಣ ಭಾರತ ವಲಯ ಮಟ್ಟ ಪಾಂಡಿಚೇರಿ ಅಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಕೂಡ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಪಡೆದಿರ್ತಕ್ಕಂಥದ್ದು ಮಾರ್ಗದರ್ಶಕ ಶಿಕ್ಷಕರ ಜೊತೆ. 2009ರಲ್ಲಿ ಪಾಂಡಿಚೇರಿಯಿಂದ ಬಂದಾಗ ಮಾಜಿ ಶಾಸಕರಾಗಿರ್ತಕ್ಕಂಥ ಎನ್ ಸಂಪಂಗಿ ಸಾಹೇಬರು ನಮ್ಮನ್ನು ಆಹ್ವಾನಿಸಿ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು. ಹಾಗೆ ಉತ್ತಮ ಗೈಡ್ ಟೀಚರ್ ಆಗಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಇಂಡಸ್ಟ್ರಿಯಲ್ ಮ್ಯೂಸಿಯಂ ಬೆಂಗಳೂರು ಅವರು ನೀಡಿರ್ತಕ್ಕಂಥ ಪ್ರಮಾಣ ಪತ್ರ. ವಿದ್ಯಾರ್ಥಿಗಳು ಇನ್ಸ್ಪೈರ್ ಅವಾರ್ಡಲ್ಲಿ ಪಡೆದಿರತಕ್ಕಂತಹ ಇದು ಮಾನ್ಯ ತಾಲೂಕು ಪಂಚಾಯಿತಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ZP ವತಿಯಿಂದ ಉತ್ತಮ ಶಿಕ್ಷಕರಾಗಿ ಗೈಡ್ ಮಾಡಿದ್ದಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು. ಸಲ್ಮಾನ್ ಶರೀಫ್ ಅವರು ದಾವಣಗೆರೆಯಲ್ಲಿ ನಡೆದಂಥ ಇನ್ಸ್ಪೈರ್ ಅವಾರ್ಡಿನಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಿಂದ ನ್ಯಾಷನಲ್ ಲೆವೆಲ್ಗೆ ಹೋಗಿರ್ತಕ್ಕಂಥದ್ದು. ರೋಟರಿ ಕ್ಲಬ್ ವತಿಯಿಂದ ನಮ್ಮನ್ನು ಸನ್ಮಾನಿಸಿರ್ತಕ್ಕಂಥದ್ದು. ಹಾಗೆಯೇ 2016ರಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಿಂದ ಝೋನಲ್ ಲೆವೆಲ್ಗೆ ಸದರ್ ಇಂಡಿಯಾ ಸೈನ್ಸ್ ಫೇರ್ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಮ್ಯೂಸಿಯಂ ಬೆಂಗಳೂರು ಅವರು ಆಯೋಜನೆ ಮಾಡಿದ್ದು ಬೆಂಗಳೂರಿನಲ್ಲಿ ಪಡೆದಿರತಕ್ಕಂಥ ಪ್ರಶಂಸನೀಯ ಪತ್ರ. 2019ರಲ್ಲಿ ಖಗೋಳ ಭಿತ್ತಿಚಿತ್ರ ಪ್ರದರ್ಶನ ಮತ್ತು ಗ್ರಹಣಗಳ ವೀಕ್ಷಣೆಗೆ ನೀಡಿರ್ತಕ್ಕಂಥದ್ದು. ನೇಷನ್ ಬಿಲ್ಡ್ ಅವಾರ್ಡ್ 2020ರಲ್ಲಿ ರೋಟರಿ ಮಿಷನ್ ಬೆಂಗಳೂರು. ಹಾಗೆಯೇ ಅಭಿನಂದನಾ ಪತ್ರ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿರ್ತಕ್ಕಂಥದ್ದಕ್ಕೆ ನೀಡಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ವತಿಯಿಂದ. ಹಾಗೆ 2019ರಲ್ಲಿ ಭಿತ್ತಿಚಿತ್ರಗಳ ಪ್ರದರ್ಶನ ಮತ್ತು ಖಗೋಳಯಾನ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೋರಿಸಲಾಗಿತ್ತು. GHS ಗೂಳೂರು ಶಾಲೆಗೆ ಕ್ಲೀನ್ ಆ್ಯಂಡ್ ಗ್ರೀನ್ ಎನ್ವೈರನ್ಮೆಂಟಲ್ ಪ್ರಶಸ್ತಿ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯವರ ಮಧುಸೂದನ್ ಸಾಹೇಬರು ವಿತರಣೆ ಮಾಡಿರ್ತಕ್ಕಂಥದ್ದು. ಹಾಗೆ 25ನೇ ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ
ಮಾರ್ಗದರ್ಶಕರಾಗಿ ಕೆಮಿಸ್ಟ್ರಿ ಕ್ಯಾಂಪ್ಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಶಾಲೆಗಳ ಈ ರೀತಿ ಕ್ಲೀನ್ ಆ್ಯಂಡ್ ಗ್ರೀನ್ ಎನ್ವಿರಾನ್ಮೆಂಟಲ್ ಪ್ರಶಸ್ತಿ ಬಂದಿರುವಂಥ ಈ ಶಾಲೆಯ ಮೇಲೆ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸಿದೆ ಎಂಬತಕ್ಕಂಥದ್ದು ನಾವು ಇದರಿಂದ ತಿಳಿದುಕೊಳ್ಳಬಹುದಾಗಿದೆ.